ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ 2 ಫೆಬ್ರವರಿ ಶುಕ್ರವಾರದ ದಿನ ನಿಫ್ಟಿ 16 ಜನವರಿ ಹೈ 22,124 ನ ಅಚೀವ್ ಮಾಡಿ 22,126 ನ ಟಚ್ ಮಾಡಿ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಬಂದು 21,853 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಮೂವ್ಮೆಂಟ್ ಬರೋಕ್ಕಿಂತ ಮುಂಚೆ 1 ಫೆಬ್ರವರಿ US ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಓಪನಿಂಗ್ ಅಲ್ಲೇ ಕಳೆದ 2 ದಿನಗಳ ಹೈ ಮೇಲೆ ಓಪನ್ ಆಯ್ತು. ಸೊ ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಿಂದ ಬಂದ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ ನಮ್ಮ ಟಾರ್ಗೆಟ್ 21,950 ಆಗಿತ್ತು. ಈ ಲೆವೆಲ್ಗೆ ಫಸ್ಟ್ ಹಾಫ್ ಅನ್ ಅವರ್ ಅಲ್ಲೇ ಬಂತು. ಸೊ ಅಲ್ಲಿಂದ ಕನ್ಸಾಲಿಡೇಷನ್ ಆಗ್ತಾ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಬಂದ್ಮೇಲೆ ನಿಫ್ಟಿ ತನ್ನ ಲೈಫ್ ಟೈಮ್ ಹೈ 21,124 ನ ಟಚ್ ಆಗಿ ಹೈನ ಕಂಡಿದ್ದು 22,126 ಹತ್ರ. ಸೊ ಈ ಲೆವೆಲ್ ಇಂದ 300 ಪಾಯಿಂಟ್ಸ್ ಕರೆಕ್ಷನ್ ಬರಕ್ಕೆ ಕಾರಣ ಏನಿರ್ಬೋದು ಅಂತ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಚೆಕ್ ಮಾಡೋದಾದ್ರೆ, ಈ ಲೆವೆಲ್ ಅಲ್ಲಿ ಆಲ್ಗೋ ಟ್ರೇಡಿಂಗ್ ಅಲ್ಲಿ ಲೈಫ್ ಟೈಮ್ ಹೈ ಹತ್ರ ಸೆಲ್ ಆರ್ಡರ್ ನ ಪ್ಲೇಸ್ ಮಾಡಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಈ ಲೆವೆಲ್ ಹತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬಂತು. ಆಪ್ಷನ್ ಚೈನ್ ಪ್ರಕಾರ 22,000 ಹತ್ರ ಸ್ಟ್ರಾಂಗ್ ಆಗಿತ್ತು. ಈ ಲೆವೆಲ್ ನ ಕೂಡ ಬ್ರೇಕ್ ಆಗಿ ಡೇ ಓಪನಿಂಗ್ ಲೆವೆಲ್ ಅಲ್ಲಿ ಅದು 21,853 ಅಂತ ನಿಫ್ಟಿ ಕ್ಲೋಸಿಂಗ್ ನ ಕಾಣ್ತು. ಇನ್ನು ಬ್ಯಾಂಕ್ ನಿಫ್ಟಿನ ರಿವ್ಯೂ ಮಾಡಿದ್ರೆ, ಸೊ ಇಲ್ಲಿ ನೋಡಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಒನ್ ಮೂವ್ಮೆಂಟ್ ಬಂತು. ಆಗ ನಿಫ್ಟಿ ಲೈಫ್ ಟೈಮ್ ಹೈನ ಟಚ್ ಆಗಿತ್ತು. ಅಲ್ಲಿಂದ HDFC ಬ್ಯಾಂಕ್ ಅಲ್ಲಿ ಬಂದ ವೀಕ್ನೆಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದು ತನ್ನ 20 ಡೇ ಹಾಗೂ 50 ಡೇ ಮೂವಿಂಗ್ ಆವರೇಜ್ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಎಂಡ್ ಆಫ್ ದ ಡೇ ಅಗೇನ್ HDFC ಬ್ಯಾಂಕ್ ಅಲ್ಲಿ ಬಂದ ಸೆಲ್ಲಿಂಗ್ ಇಂದ ಬ್ಯಾಂಕ್ ನಿಫ್ಟಿ 46,000 ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು HDFC ಬ್ಯಾಂಕ್ ಚಾರ್ಟ್ ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. HDFC ಬ್ಯಾಂಕ್ ಅಲ್ಲಿ ಬಂದ ಅಪ್ ಮೂವ್ ತನ್ನ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಹೋಗಕ್ಕಾಗದೆ HDFC ಬ್ಯಾಂಕ್ ಅಲ್ಲಿ ಕರೆಕ್ಷನ್ ಬಂತು. ಹಾಗೂ ಪ್ರೀವಿಯಸ್ ಡೇ ಲೋ ಕಟ್ ಆದ್ಮೇಲೆ ಇನ್ನು ಹೆಚ್ಚಿನ ಕರೆಕ್ಷನ್ ಬಂತು. ಇದ್ರ ಕಾರಣದಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ಕರೆಕ್ಷನ್ ನಿಫ್ಟಿನ ಕೂಡ ಕೆಳಗಡೆ ತಗೊಂಡು ಬಂದಿದೆ. ಸೊ ಈ ರೀತಿಯ ಕ್ಲೋಸಿಂಗ್ ನಂತರ 5th ಫೆಬ್ರವರಿ ಹಾಗೂ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡಕ್ಕೆ ಪ್ರಯತ್ನ ಬೀಳೋಣ. ಸೊ ನಾವು ನೆಕ್ಸ್ಟ್ ವೀಕ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ನ್ಯೂಸ್ ಗಳನ್ನ ಕೂಡ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗುತ್ತೆ. 3 ಫೆಬ್ರವರಿ ಶನಿವಾರ ದಿನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ದಿಗ್ಗಜ SBI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿದೆ. ಅದ್ರ ಬೇಸಿಸ್ ಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಹಾಗೂ ಸ್ವಲ್ಪ ಬ್ಯಾಂಕಿಂಗ್ ಸ್ಟಾಕ್ಸ್ ಗಳ ಮೂವ್ಮೆಂಟ್ ಅಪ್ ಕೊಡೋ ಚಾನ್ಸಸ್ ಇರುತ್ತೆ. ರಿಸಲ್ಟ್ ಜೊತೆಗೆ ಮಾರ್ಕೆಟ್ ರಿಯಾಕ್ಟ್ ಮಾಡಕ್ಕೆ ಮತ್ತೊಂದು ಪಾಯಿಂಟ್ ಅಂತಂದ್ರೆ, ನಮ್ಮ ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ONGC ಸ್ಟಾಕ್ ಗಳ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಕ್ಲೂ ಕೊಟ್ಟಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಸ್ಟಾಕ್ ಗಳ ವ್ಯಾಲ್ಯೂಯೇಷನ್ ಇಂಪ್ರೂವ್ ಮಾಡೋ ಸಲುವಾಗಿ ಈ ರೀತಿ ಡಿಸಿಷನ್ ತಗೋತಿದೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಇಂಪ್ಯಾಕ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಬ್ಯಾಂಕಿಂಗ್ ಸ್ಟಾಕ್ ಗಳ ಅಪ್ಮೂವ್ಗೆ ಕಾರಣ ಆಗೋ ಚಾನ್ಸಸ್ ಸೋಮವಾರ ಇರುತ್ತೆ. ಸೊ ಈ ಪಾಯಿಂಟ್ ನ ಇಟ್ಕೊಂಡು ನಾವು ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಾಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಒಂದು ಬಾರಿ ಕ್ವಿಕ್ ಆಗಿ ಚೆಕ್ ಮಾಡಿದ್ರೆ, ಇಂಡಿಯಾ ವಿಕ್ಸ್ 14.8 ಹತ್ರ ಇದೆ, ವೆರಿ ಕಂಫರ್ಟಬಲ್ ಲೆವೆಲ್. US ಬಾಂಡ್ ಯೀಲ್ಡ್ 4 ಹತ್ರ ಬಂದಿದೆ, 3.9 ಹತ್ರ ಇದ್ದು ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಲೋವರ್ ಲೆವೆಲ್ ಇಂದ ರಿಕವರಿ ಆಗಿ 4 ಹತ್ರ ಬಂದಿದೆ. ಇದು ನನಗೆ ಸದ್ಯಕ್ಕೆ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದೆ. US ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ಮೆಂಟ್ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಫ್ಲಾಟ್ ಟು ಪಾಸಿಟಿವ್ ಆಗೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. US ಡಾಲರ್ ಇಂಡೆಕ್ಸ್ ಕೂಡ ಬಾಂಡ್ ಯೀಲ್ಡ್ ಜೊತೆನೆ ಹೆಚ್ಚಾಗಿ 103 ಹತ್ರ ಬಂದಿದೆ. ಇದು ಟೋಟಲಿ ನೆಗೆಟಿವ್ ಅಲ್ಲ, ಸ್ವಲ್ಪ ನ್ಯೂಟ್ರಲ್ ಟು ನೆಗೆಟಿವ್ ಅಂತಾನೆ ತಗೋಬಹುದು. 105 ಮೇಲೆ ಹೋದ್ರೆ ಆಗ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 82.97 ಹತ್ರ ಇದೆ, ಇದು ನ್ಯೂಟ್ರಲ್ ಅಂತಾನೆ ತಗೋತೀನಿ. ಇನ್ನು ಗಿಫ್ಟ್ ನಿಫ್ಟಿ, ನಮ್ಮ ನಿಫ್ಟಿ ಫ್ಯೂಚರ್ ಅಂತಾನೆ ನಾವು ಕನ್ಸಿಡರ್ ಮಾಡೋ, ಇದು 21,900 ಹತ್ರ ಇದೆ. ಆದ್ರೆ SBI ಕ್ವಾರ್ಟರ್ಲಿ ರಿಸಲ್ಟ್ ಹಾಗೂ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ ಗಳ SBI ಹಾಗೂ ONGC ಡಿಸ್ಇನ್ವೆಸ್ಟ್ಮೆಂಟ್ ನ್ಯೂಸ್ ಇಂದ ಕೂಡ ಮಾರ್ಕೆಟ್ ಒಳ್ಳೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇಲ್ಲಿ ಇರುತ್ತೆ. ಇನ್ನು ನಾವು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ 80 ಕೆಳಗಡೆ ಟ್ರೇಡ್ ಆಗ್ತಾ 77 ಹತ್ರ ಬಂದಿದೆ. ಸೊ ಇದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಬ್ರೆಂಟ್ ಕ್ರೂಡ್ ಆಯಿಲ್ ಶಾರ್ಪ್ ಆಗಿ ಕಡಿಮೆ ಆಗಕ್ಕೆ ಕಾರಣ, ಇಸ್ರೇಲ್ ಹಮಾಸ್ ಏನು ಯುದ್ಧ ನಡೀತಾ ಇದೆ, ಯುದ್ಧ ವಿರಾಮದ ಬಗ್ಗೆ ಡಿಸ್ಕಷನ್ ಆಗ್ತಿದೆ ಅಂತ ರೂಮರ್ಸ್ ಇರೋ ಸಲುವಾಗಿ ಬ್ರೆಂಟ್ ಕ್ರೂಡ್ ಆಯಿಲ್ ಈಗ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಿದೆ. ಸೊ ಇದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಈ ಎಲ್ಲಾ ಪಾಯಿಂಟ್ ಜೊತೆಗೆ ನಾವು ಆಪ್ಷನ್ ಚೈನ್ ನ ಕೂಡ ಚೆಕ್ ಮಾಡೋಣ. ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 13 lakhs ಇದೆ, ಕಾಲ್ ಸೈಡ್ ಅಲ್ಲಿ 15 lakhs. ಆಲ್ಮೋಸ್ಟ್ ಸಮ್ನಾಗಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ನಿಫ್ಟಿದು ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು
89,000 22,000 ಸ್ಟ್ರೈಕ್ ಪ್ರೈಸ್ ಹತ್ರ. ನೆಕ್ಸ್ಟ್ 90,000 ಓಪನ್ ಇಂಟ್ರೆಸ್ಟ್ 22,200 ಸ್ಟ್ರೈಕ್ ಪ್ರೈಸ್ ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ 98,000 ಓಪನ್ ಇಂಟ್ರೆಸ್ಟ್ 22,700 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಹಾಗೂ 1,15,000 ಓಪನ್ ಇಂಟ್ರೆಸ್ಟ್ 23,000 ವರೆಗೂ ಬಿಲ್ಟ್ ಆಗಿದೆ. ಸೊ ಹೈಯರ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ದೂರದವರೆಗೆ ನಿಫ್ಟಿನಲ್ಲಿ ಕಾಲ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಕೆಳಗಡೆ 73,000 21,700 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 93,000 21,600 ಸ್ಟ್ರೈಕ್ ಪ್ರೈಸ್ ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಹಾಗೂ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 1,13,000 21,000 ಹತ್ರ ಬಿಲ್ಟ್ ಆಗಿದೆ. ಸೊ 21,600 ಕೆಳಗಡೆ ಯಾವುದೇ ದಿನ ನಿಫ್ಟಿ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ಅಗೇನ್ ಅದು ವೀಕ್ನೆಸ್ ಟುವರ್ಡ್ಸ್ 21,000 ವರೆಗೂ ಹೋಗ್ಬೋದು. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 20 lakhs, ಕಾಲ್ ಸೈಡ್ ಅಲ್ಲಿ 29 lakhs. ಸೊ ಬ್ಯಾಂಕ್ ನಿಫ್ಟಿ ಬಿಯರಿಶ್ ಆಗಿದೆ. ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಗಿಂತ ಹೆಚ್ಚಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,40,000 46,500 ಹತ್ರ ಮೊದಲನೇ ರೆಸಿಸ್ಟೆನ್ಸ್. ಹಾಗೂ ಮೇಲೆ 1,82,000 47,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ ಅದಕ್ಕೆ ಸಮಾನವಾಗಿ 1,84,000 ಓಪನ್ ಇಂಟ್ರೆಸ್ಟ್ 49,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗಿನ ಅರ್ಧ ಮನಿ 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂದ್ರೆ 1,16,000 45,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಈಗಿನ ಲೆವೆಲ್ ಇಂದ 1000 ಪಾಯಿಂಟ್ಸ್ ಕೆಳಗಡೆ ಹಾಗೂ 1,49,000 ಓಪನ್ ಇಂಟ್ರೆಸ್ಟ್ 44,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಈಗಿನ ಲೆವೆಲ್ ಇಂದ 2,000 ಪಾಯಿಂಟ್ಸ್ ಕೆಳಗಡೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಗೆ 46,000 ಇಂದ ಕೆಳಗಡೆ 2,000 ಪಾಯಿಂಟ್ಸ್ ಹಾಗೂ ಹೈಯರ್ ಲೆವೆಲ್ ಅಲ್ಲಿ 3,000 ವರೆಗೆ ಮಾರ್ಕೆಟ್ ಅಲ್ಲಿ ಶಾರ್ಪ್ ಮೂವ್ಮೆಂಟ್ ಬಂದ್ರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬರೋಣ. ಸೊ ಸೋಮವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದ್ಮೇಲೆ ನಿಫ್ಟಿನಲ್ಲಿ ಕೆಳಗಡೆ 21,775 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಕಾಲ್ ಸೈಡ್ ಅಲ್ಲಿಗೆ ಪೊಸಿಷನ್ಸ್ ನ ತಗೋಬೇಕು. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕ್ವಾರ್ಟರ್ ರಿಸಲ್ಟ್ಸ್ ಹಾಗೂ ಡಿಸ್ಇನ್ವೆಸ್ಟ್ಮೆಂಟ್ ನ್ಯೂಸ್ ಇಂದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಅಪ್ ಮೂವ್ ಕೂಡ ಚಾನ್ಸಸ್ ಇರುತ್ತೆ. ಸೊ ಆ ಅಪ್ ಮೂವ್ ಅಲ್ಲಿ ನಿಫ್ಟಿ ಅಗೇನ್ 22,000 ಲೆವೆಲ್ ಟೆಸ್ಟ್ ಮಾಡಿ ಇದೇ ಲೆವೆಲ್ ಅಲ್ಲಿ ನೀವು ಸೈಡ್ ವೇಸ್ ಹೋಗ್ಬೋದು. ಅಥವಾ ಅಗೇನ್ 22,000 ನ ಕ್ರಾಸ್ ಆಗಿ ಸಸ್ಟೈನ್ ಆದ್ರೆ ಲೈಫ್ ಟೈಮ್ ಹೈ ನ ಕೂಡ ಬ್ರೇಕ್ ಆಗಿ ಟುವರ್ಡ್ಸ್ 21,200 ವರೆಗೆ ಬಂದು ಕ್ಲೋಸಿಂಗ್ ನ ಕೊಡೋ ಚಾನ್ಸಸ್ ಇರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನ್ಯೂಸ್ ಫೇಲ್ ಆಗಿ ನಿಫ್ಟಿ ಏನಾದ್ರು 21,775 ಕೆಳಗಡೆ ಬಂದ್ರೆ ಇಲ್ಲಿ ಅಗ್ರೆಸಿವ್ ಪುಟ್ ಟ್ರೇಡರ್ಸ್ ಯಾರು ಪುಟ್ ಸೈಡ್ ಅಲ್ಲಿ ಅಗ್ರೆಸಿವ್ ಆಗಿ ಪೊಸಿಷನ್ ತಗೋತಾರೆ ಅವರು ಮಾತ್ರ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ಗೆ 21,700 ಇಂದ 21,680 ಈ ಲೆವೆಲ್ ಅಲ್ಲಿ ಸಪೋರ್ಟ್ ಅಥವಾ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪುಟ್ ಪೊಸಿಷನ್ ತಗೊಂಡ್ರೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು 21,680 ಕೂಡ ಬ್ರೇಕ್ ಆದ್ರೆ ಆಪ್ಷನ್ ಚೈನ್ ಪ್ರಕಾರ 21,600 ಹತ್ರ ಮುಂದಿನ ಸಪೋರ್ಟ್ ಇದೆ ನಿಫ್ಟಿಗೆ. ಸೊ 21,600 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ನಿಫ್ಟಿ ತುಂಬಾ ವೀಕ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪೈರಿ ವರೆಗೆ 21,200 ಲೆವೆಲ್ ನಿಫ್ಟಿಯ 50-day ಮೂವಿಂಗ್ ಆವರೇಜ್ ಲೆವೆಲ್ ಇಲ್ಲಿವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ 21,775 ಕೆಳಗಡೆ ಮಾತ್ರ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಆದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಇನ್ನು 21,775 ಮೇಲೇನೆ ಇದ್ರೆ ಕಾಲಲ್ಲಿಯೇ ಪೊಸಿಷನ್ ತಗೊಂಡು ನಾವು ಬುಲ್ ಮೂವ್ಮೆಂಟ್ ಅಲ್ಲಿ ಟ್ರೇಡ್ ನ ಮಾಡಬಹುದು. ಹಾಗೂ ನಾವು ಕಾಲ್ ಅಥವಾ ಪುಟ್ ಪೊಸಿಷನ್ ತಗೊಂಡಾಗ ನಿಫ್ಟಿ ಹೈಯರ್ ಲೆವೆಲ್ ಇಂದ 60 ಪಾಯಿಂಟ್ಸ್ ವರೆಗೆ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಕಾಣ್ತು ಅಂತಂದ್ರೆ ನಾವು ನಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಅಗೇನ್ ಕನ್ಸಲ್ಟೇಷನ್ ಆಗಿ ಅಪ್ ಮೂವ್ ಕೊಟ್ರೆ ಕಾಲ್ ಪೊಸಿಷನ್ಸ್ ಅಲ್ಲಿ ಕಂಟಿನ್ಯೂ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಹೈಯರ್ ಲೆವೆಲ್ ಇಂದ ಯಾವಾಗ 150 ಪಾಯಿಂಟ್ಸ್ ಕೆಳಗಡೆ ಬರುತ್ತೆ ಆಗ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಕಾಲ್ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಅಗೇನ್ ರೀಸೆಂಟ್ ಹೈ ಕ್ರಾಸ್ ಆದ್ಮೇಲೆ ಕಾಲ್ ಪೊಸಿಷನ್ಸ್ ನ ತಗೊಂಡು ಹೋಗ್ಬೇಕು. ನಾವು ಸ್ಟಾಪ್ ಲಾಸ್ ನ ಇಡ್ಲಿಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟೇ ಪಾಸಿಟಿವ್ ನ್ಯೂಸ್ ಇದ್ರೆ ಕೂಡ 2nd ಫೆಬ್ರವರಿನಲ್ಲಿ ಬಂದ ಪ್ರಾಫಿಟ್ ಬುಕಿಂಗ್ ರೀತಿಯ ಮೂವ್ಮೆಂಟಮ್ ಬಂದ್ರೆ ತುಂಬಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಪೊಸಿಷನ್ಸ್ ಗಳಿಗೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನ ಅದು ನಿಫ್ಟಿನಲ್ಲಿ 60 ಪಾಯಿಂಟ್ಸ್ ವರೆಗೆ ದೂರದಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ 150 ಪಾಯಿಂಟ್ಸ್ ವರೆಗೆ ದೂರದಲ್ಲಿ ನಮ್ಮ ಆಪ್ಷನ್ ಸ್ಟ್ರೈಕ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ಸ್ಟಾಪ್ ಲಾಸ್ ನ
ಇಟ್ಕೋಬೇಕಾಗುತ್ತೆ. ಸ್ಟಾಪ್ ಲಾಸ್ ನ ಇಟ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಬರೋ ಶಾರ್ಪ್ ನೆಗೆಟಿವ್ ಮೂವ್ಮೆಂಟ್ ಅಲ್ಲಿ ಲಾಸ್ ಲಿಮಿಟೆಡ್ ಆಗಿರುತ್ತೆ. ಸೊ ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿಗೆ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ವೀಕ್ ಆಗಿದೆ. ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿ ನಲ್ಲಿ ನಾವು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ HDFC ಬ್ಯಾಂಕ್ ಯಾವಾಗ ತನ್ನ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಕ್ಲೋಸಿಂಗ್ ನ ಕಾಣುತ್ತೆ ಆಗ ಮಾತ್ರ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಅಗ್ರೆಸಿವ್ ಕಾಲ್ ಪೊಸಿಷನ್ಸ್ ನ ತಗೋಬಹುದು. 10 ಡೇ ಮೂವಿಂಗ್ ಆವರೇಜ್ 1475 ಬರ್ತಾ ಇದೆ. ಸೊ ಈ ಲೆವೆಲ್ ನ ನಾವು ಡೈಲಿ ಡಿಸ್ಕಸ್ ಮಾಡೋಕೆ ಶುರು ಮಾಡೋಣ. ಯಾವಾಗ 10 ಡೇ ಮೂವಿಂಗ್ ಆವರೇಜ್ ಮೇಲೆ HDFC ಬ್ಯಾಂಕ್ ಕ್ಲೋಸಿಂಗ್ ನ ಕಾಣುತ್ತೆ ಆಗ ಮಾತ್ರ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಅಗ್ರೆಸಿವ್ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಸೊ ಈ ಪಾಯಿಂಟ್ ನ ನಾವು ನೋಟ್ ಮಾಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ನಾವು ಯಾವುದೇ ರಿಕವರಿ ನಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡಬಹುದು. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರೂ ಫ್ಲಾಟ್ ಆಗಿ ಓಪನ್ ಆಗಿ 45,900 ಕೆಳಗಡೆನೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ ಇಲ್ಲಿಂದ ಬರೋ ಡೌನ್ ಮೂವ್ ನಲ್ಲಿ ಮೊದಲನೇ ಸಪೋರ್ಟ್ 45,700 ಹತ್ರ ಇರುತ್ತೆ. ಇದನ್ನು ಬ್ರೇಕ್ ಆದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ವೀಕ್ ಆಗಿ 45,000 ಲೆವೆಲ್ ಹಾಗೂ 44,627 ಈ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನಲ್ಲಿ ಯಾವುದೇ ರಿಕವರಿ ಬಂದ್ರೆ ಕೂಡ ನಾವು HDFC ಬ್ಯಾಂಕ್ ನ ಫಾಲೋ ಮಾಡ್ಬೇಕಾಗತ್ತೆ. HDFC ಬ್ಯಾಂಕ್ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಇದ್ರೆ ಮಾತ್ರನೇ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಸೊ ಆ ರೀತಿ ಕಾಲ್ ಪೊಸಿಷನ್ ತಗೊಳ್ಳೋದು ಏನಾದ್ರೂ ಲಕ್ಷಣಗಳಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೇವೆ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಮಾಹಿತಿನ ಪಡಿಬಹುದು. ಸೊ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ನಾನು ಕೊಟ್ಟಿರೋ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಅದ್ರ ಜೊತೆಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಕರ್ನಾಟಕ ಮಾತು.